ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಎಜುಕೇಶನ್ ಮುಗಿದ ಕೂಡಲೇ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಮುಂದೆ ಏನು ಅಂತ. PUC ಮಾಡಿದ್ರು, ಡಿಗ್ರಿ ಮಾಡಿದ್ರು, ಮಾಸ್ಟರ್ ಡಿಗ್ರಿ ಮಾಡಿದ್ರು, ಕೆಲಸ ಸಿಕ್ಕರೆ ಮಾತ್ರ ಅದಕ್ಕೊಂದು ಬೆಲೆ. ಹೀಗಾಗಿ ವಿದ್ಯಾರ್ಥಿಗಳು ಓದು ಮುಗಿಸಿದ ಕೂಡಲೇ ಕೆಲಸ ಹುಡುಕ್ತಾರೆ. ಇದಕ್ಕೆ ಕಾರಣ ಸಮಾಜ ನಮ್ಮ ಮೇಲೆ ಹೇರ್ತಾ ಇರೋ ಒತ್ತಡ. ಓದ್ ಮುಗೀತು, ಮುಂದೇನು ಅನ್ನೋ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದೇ ಕಷ್ಟವಾಗ್ಬಿಟ್ಟಿದೆ. ಯಾರಾದ್ರೂ ಕೇಳೋ ಮುನ್ನಾನೇ ಕೆಲಸ ಹುಡ್ಕೊಳ್ಬೇಕಪ್ಪ ಅನ್ನೋ ಪರಿಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ. ಕಲಿತ ವಿದ್ಯೆಗೆ ಸರಿಯಾದ ಉದ್ಯೋಗ ಸಿಗಲೇಬೇಕು. ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ನೀವು ನಿರುದ್ಯೋಗಿಗಳು ಎಂದರ್ಥ. ಶಿಕ್ಷಣ ಪಡೆದ ಕ್ಷೇತ್ರದಲ್ಲಿ ಉದ್ಯೋಗ ಸಿಗದೆ ಹೋದಾಗ ಯಾವುದೋ ಒಂದು ಕೆಲಸ ಮಾಡಬೇಕಾಗತ್ತೆ. ತಮ್ಮದಲ್ಲದ ಕ್ಷೇತ್ರದಲ್ಲಿ ಒಲ್ಲದ ಮನಸ್ಸಿನಿಂದ ಕೆಲಸ ಆರಂಭಿಸಬೇಕಲ್ಲ ಅನ್ನೋದು ಬೇಸರದ ವಿಚಾರ. ಇದರ ಪರಿಣಾಮ ಕಡಿಮೆ ಸಂಬಳ, ಉದ್ಯೋಗದಲ್ಲಿ ಕೌಶಲ್ಯದ ಕೊರತೆ, ಮಾನಸಿಕ ಕಿರಿಕಿರಿ ಅನುಭವಿಸಬೇಕಾಗತ್ತೆ. ಡಬಲ್ ಡಿಗ್ರಿ ಪಡೆದ ಅದೆಷ್ಟೋ ಮಂದಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ. ಹೀಗಾಗಿ ಹಲವರು ತಮಗೆ ಸಂಬಂಧವೇ ಇಲ್ಲದ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ದುಡಿತಿದ್ದಾರೆ. ಎಷ್ಟಾದರೂ ಕೊಡಿ, ಹೇಳಿದ ಕೆಲಸ ಮಾಡ್ತೀವಿ ಅಂತಾರೆ. ಬಳಿಕ ಒಂದೆರಡು ತಿಂಗಳಲ್ಲೇ ನನಗೆ ಈ ಕೆಲಸ ಹಿಡಿಸ್ತಾ ಇಲ್ಲ ಅಂತ ಜಾಬ್ ಚೇಂಜ್ ಮಾಡ್ತಾರೆ. ಹಾಗಾಗಿ ಪದೇ ಪದೇ ಉದ್ಯೋಗ ಬದಲಾಯಿಸೋ ಬದಲು ಈ ಕೆಲಸ ಮಾಡಬೇಕು. ಓದು ಮುಗಿಯೋ ಮುನ್ನವೇ ಕೆಲಸ ಹುಡುಕಬೇಕು. ಆಗ ಯಾವುದೇ ಸಮಸ್ಯೆ ಇರುವುದಿಲ್ಲ. ಓದು ಮುಗಿದ ಕೂಡಲೇ ಕೆಲಸ ಬೇಕಾ? ಹಾಗಾದ್ರೆ ಈ ಟಿಪ್ಸ್ ಫಾಲೋ ಮಾಡಿ. ಓದು ಮುಗಿಯೋಕೆ ಇನ್ನೆರಡು ತಿಂಗಳು ಬಾಕಿ ಇದೆ ಅನ್ನುವಾಗಲೇ ಉದ್ಯೋಗ ಹುಡುಕೋಕೆ ಶುರು ಮಾಡಿ. ಅದಕ್ಕಾಗಿ ಬಯೋಡೇಟಾ ಮತ್ತು ಕವರ್ ಲೆಟರ್ ರೆಡಿ ಮಾಡಿ. ರೆಸ್ಯೂಮ್ ಸರಿಯಾಗಿ ಬರೆಯೋದು ಇಂಪಾರ್ಟೆಂಟ್. ನಿಮ್ಮ ರೆಸ್ಯೂಮ್ ಮೂಲಕವೇ ನಿಮ್ಮ ವ್ಯಕ್ತಿತ್ವ ಅಳೆದು ಬಿಡೋ ಜಮಾನ ಇದು. ಹೀಗಾಗಿ ನಿಮ್ಮ ಆಯ್ಕೆಯ ಕ್ಷೇತ್ರದ ಹುದ್ದೆಗೆ ಅನುಗುಣವಾಗಿ ರೆಸ್ಯೂಮ್ ರೆಡಿ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ, ಎಜುಕೇಶನ್ ಮುಗಿದ ಕೂಡಲೇ ಇಂಟರ್ನ್ಶಿಪ್ ಮಾಡೋದು ಮುಖ್ಯ. ಯಾವುದಾದ್ರೂ ಒಂದು ಕಂಪನಿ ಅಥವಾ ಸಂಸ್ಥೆಯಲ್ಲಿ ಇಂಟರ್ನ್ಶಿಪ್ ಮಾಡಿದ್ರೆ ಒಳ್ಳೆಯದು. ಯಾವುದೇ ಉದ್ಯೋಗ ಆಗಿರಲಿ, ಅರ್ಜಿ ಸಲ್ಲಿಸುವಾಗ ಕೆಲಸದ ಅನುಭವ ಕೇಳ್ತಾರೆ. ಅದಕ್ಕಾಗಿ ಇಂಟರ್ನ್ಶಿಪ್ ಮುಗಿಸ್ಕೊಳ್ಳಿ. ಹಲವು ವೆಬ್ಸೈಟ್ಗಳು ಉದ್ಯೋಗದ ಮಾಹಿತಿ ಒದಗಿಸುತ್ತೆ. ಹಾಗಾಗಿ ಇಂಟರ್ನೆಟ್ ಮೂಲಕ ಉದ್ಯೋಗ ಹುಡುಕೋದನ್ನ ರೂಢಿಸಿಕೊಳ್ಳಿ. ಅರ್ಜಿ ಸಲ್ಲಿಸುವಾಗಲೇ ಒಳ್ಳೆಯ ಹುದ್ದೆ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಲಸ ಸಿಕ್ಕ ಮೇಲೆ ಬಿಡೋಕ್ ಹೋಗ್ಬೇಡಿ. ನಿಮ್ಮ ಅರ್ಹತೆಗಳಿಗೆ ಅನುಗುಣವಾಗಿ ಕೆಲಸ ಹುಡ್ಕೊಳ್ಳಿ. ಸಂದರ್ಶನಕಾರರನ್ನ ಮೆಚ್ಚಿಸೋಕೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಅನ್ನೋ ಹುಂಬ ಧೈರ್ಯ ಬೇಡ. ಕೆಲಸಕ್ಕೆ ಸೇರಿದ ನಂತರ ಸಂಕಟ ಅನುಭವಿಸಬೇಕಾಗತ್ತೆ. ನಿಮ್ಮ ಶೈಕ್ಷಣಿಕ ಅರ್ಹತೆ ಏನು, ಯಾವ ರೀತಿಯ ಉದ್ಯೋಗ ಬೇಕು, ಸ್ಯಾಲರಿ ಎಷ್ಟು ಬೇಕು, ಇಂಟರ್ನ್ಶಿಪ್ ಬೇಕಾ, ಪರ್ಮನೆಂಟ್ ಜಾಬ್ ಬೇಕಾ ಎಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲಸ ಮಾಡೋಕೆ ಆಸಕ್ತಿ ತುಂಬಾನೇ ಮುಖ್ಯ. ಶೈಕ್ಷಣಿಕ ಅರ್ಹತೆ ಜೊತೆಗೆ ಆಸಕ್ತಿ ಇದೆಯೇ ಅಂತ ನೋಡ್ಕೋಬೇಕು. ಯಾವುದಾದ್ರೂ ಸರಿ, ಸಿಕ್ಕಿದ ಕೆಲಸಕ್ಕೆ ಸೇರ್ತೇನೆ ಅನ್ನೋ ನಿರ್ಧಾರ ಬೇಡ. ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಹುಡುಕಿ. ವೆಬ್ಸೈಟ್ಗಳಲ್ಲಿ ಮಾತ್ರವಲ್ಲ, ದಿನಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಬರೋ ಜಾಹೀರಾತುಗಳನ್ನ ನೋಡಿ. ಇಂಟರ್ನೆಟ್ ಜೊತೆಗೆ ಇಲ್ಲೂ ಜಾಬ್ ಹುಡುಕಬಹುದು. ಕಾಲೇಜು ಕ್ಯಾಂಪಸ್ನಲ್ಲಿ ನಡೆಯುವ ಸಂದರ್ಶನ, ಉದ್ಯೋಗ ಮೇಳಗಳಲ್ಲೂ ಭಾಗವಹಿಸಿ. ಫೈನಲ್ ಸೆಮ್ ಮುಗಿಯೋ ಮುನ್ನವೇ ಉದ್ಯೋಗ ಹುಡುಕಲು ಆರಂಭಿಸಿ. ಅದಕ್ಕೂ ಮೊದಲು ಇಂಟರ್ನ್ಶಿಪ್ ಮುಗಿಸಿಕೊಳ್ಳಿ. ನೀವು ಆಯ್ದುಕೊಳ್ಳುವ ಕ್ಷೇತ್ರ ಯಾವುದು, ಬೇರೆಯವರು ಏನು ಸಾಧನೆ ಮಾಡಿದ್ದಾರೆ, ರೋಲ್ ಮಾಡೆಲ್ ಯಾರು ಅನ್ನೋದನ್ನ ಮೊದಲು ಗುರುತಿಸಿಕೊಳ್ಬೇಕು. ಬಳಿಕ ಉದ್ಯೋಗಾವಕಾಶ, ಹುದ್ದೆಗಳು, ಕಂಪನಿ, ಉದ್ಯಮದ ಕ್ಷೇತ್ರ, ಸರ್ಕಾರಿ ಏಜೆನ್ಸಿಗಳ ಬಗ್ಗೆ ತಿಳಿದುಕೊಳ್ಬೇಕು. ಉದ್ಯೋಗ ಹುಡುಕೋದ್ರಲ್ಲಿ ಯಶಸ್ಸು ಗಳಿಸಿದ್ರೆ ಅವಕಾಶಗಳನ್ನ ಗೆದ್ದಂತೆ. ಹುಡುಕಿದ ತಕ್ಷಣ ಉದ್ಯೋಗ ಸಿಗಬೇಕು ಅನ್ನೋ ನಿರೀಕ್ಷೆ ಬೇಡ. ಉದ್ಯೋಗ ಗಿಟ್ಟಿಸಿಕೊಳ್ಳಲೇಬೇಕು ಅನ್ನೋ ಪ್ರೇರಣೆ ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.